ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಸಾರಿರೋದ್ರಿಂದಾಗಿ ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಚಾಲಕರಿಗಾಗಲೇ ಕಂಗಾಲಾಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಗೂಡ್ಸ್ ವಾಹನ ಚಾಲಕರ ಸಂಕಷ್ಟವಂತೂ ಹೇಳತೀರದಾಗಿದೆ. ಒಂದು ಬ್ಯಾಗ್ ಸಿಮೆಂಟ್ ಸರಬರಾಜಿಗೆ 12 ರೂಪಾಯಿ ಚಾರ್ಜ್ ಅನ್ನು ಮಾಡ್ತಿದ್ದಾರೆ. ಕುಟುಂಬ ನಿರ್ವಹಣೆಯೇ ಕಷ್ಟವಾಗ್ತಿದೆ ಅಂತ ಚಾಲಕರು ಗೋಳುತ್ತಿದ್ದಾರೆ. ಒಂದು ಬ್ಯಾಗ್ ಸರಬರಾಜಿಗೆ 12 ರೂಪಾಯಿ ಇತ್ತು, ಅದರೀಗ 15 ರೂಪಾಯಿ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ವಾಹನ ಚಾಲಕರ ಮನವಿಗೆ ಅಂಗಡಿ ಮಾಲೀಕರಂತೂ ಸ್ಪಂದಿಸ್ತಾನೇ ಇಲ್ಲ. ಇನ್ನು ಬೇಡಿಕೆ ಈಡೇರುವವರೆಗೂ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನ ಚಾಲಕರು ನೀಡುತ್ತಿದ್ದಾರೆ. ನಮ್ದು ಏನು ಸಮಸ್ಯೆ ಅಂದ್ರೆ ಈಗ ಎಲ್ಲಾನು ರೇಟ್ ಹೆಚ್ಚಿಗೆ ಆಗ್ಯಾವ್ರಿ. ಪ್ರತಿಯೊಂದು ಒಂದೇ ಥರ ಅಂತಲ್ಲ, ಗಾಡಿದ ಅಂತಲ್ಲ, ಅಂಗಡಿದ ಅಂತಲ್ಲ, ಎಲ್ಲ ಥರದ್ದು ಸ್ಕೂಲಿಂದು ಹೆರಾವು, ಬುಕ್ಕದ್ದು ಹೆರಾವು ಎಲ್ಲ ಹೆರಾವು. ಇದು 300 ರೂಪಾಯಿ ನಮ್ಗೆ ಲೋಕಲ್ ಬಾಡಿಗೆ ಕೊಡ್ತಾರೆ ರೀ. ನಮ್ಗೆ ಗೀಟಂಗಿಲ್ಲ. ಮನಿ ನಡೆಸೋದು ಬರ್ತು, ಹುಡ್ರದ್ದು ಮೇಂಟೆನೆನ್ಸ್ ಬಂತು, ಮನಿ ಮೇಂಟೆನೆನ್ಸ್ ಬಂತು. ಈಗ ಒಂದು ಚಾಕ್ಲೇಟ್ ತರಕ್ಕೆ ಹೋದ್ರೆ 5 ರೂಪಾಯಿ ಬೇಕು. 5 ರೂಪಾಯಿ ಇಲ್ಲಾರ್ದು ಹುಡ್ರು ಏನು ತೊಗೊಳಂಗಿಲ್ಲ. ಹುಡ್ರು ಏನು ತೊಗೊಳಂಗಿಲ್ಲ. ಇದ್ರ ಸಲುವಾಗಿ ನಮ್ದು ಏನು ರಿಕ್ವೆಸ್ಟ್ ಅನ್ನೋದು, ನಾವು ಕೇಳೋದಷ್ಟು ನಮ್ಗೆ ಬಾಡಿಗೆ ಕೊಡ್ರಿ. ಏನು ನಾವು ಅವ್ರಿಗೆ ಮಿತಿ ಮೀರಿ ಕೇಳಕ್ಕೆ ಕುಂತಿಲ್ಲ. ಬರೀ 3 ರೂಪಾಯಿ ಕೊಡ್ರಿ. ಅಲ್ಲಿ ಗಾಡಿ ಹೋಗಿಂದ ಹೆಂಗಿರುತ್ತೋ ಜಾಗ ಹೆಂಗೆ ಇರಂಗಿಲ್ಲ ಅನ್ನೋದು ನಮಗೆ ಗೊತ್ತು. ಗಾಡಿ ಸಿಕ್ಕೊಂತಾವು ರಜ್ಜದಾಗ ಅದು ನಮ್ಮ ಕಷ್ಟ ನಮಗಿರುತ್ತೆ. ಅಲ್ಲಿ ಹೋದ್ರೆ ನಮ್ಮ ಮಾಲಕನು